ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಬ್ಬ ಯುವಕನ RCB ಇಂದ ಒಬ್ಬ ಯುವಕನ ಪ್ರಾಣ ಹೋಗಿದೆ. ಅದ್ರ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇಲ್ಲ. ಈ ಒಂದು 18 ವರ್ಷದಿಂದ ಏನು ಕಪ್ ಗೆದ್ದಿಲ್ಲಲ್ಲ, ಆ ಒಂದು ಕಪ್ ಗೆದ್ದೈತೆ ಅಂತೇಳಿ ಇದ್ರ ಬಗ್ಗೆನೇ ಹೆಚ್ಚು ಮಾತಾಡ್ತಿದ್ದಾರೆ ಹೊರತು ಆ ಒಬ್ಬ ಯುವಕನ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇಲ್ಲ. ಆ ಒಬ್ಬ ಯುವಕ ಅಲ್ಲ, ಸುಮಾರು ಜನ ಮರಣ ಹೊಂದಿದ್ದಾರೆ ಕರ್ನಾಟಕದಲ್ಲಿ. ಯಾಕೆ ಏನು ಅಂತ ಒಂದೊಂದ ತಿಳಿಸ್ಕೊಡ್ತಾನೆ. ಅದೇ ರೀತಿಯಾಗಿ ಈ ಒಂದು RCB ಗೆದ್ದತಲ್ಲ, ಇದರಿಂದ ನಿಮಗೆ ಏನು ಲಾಭ ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಮುಂದ್ಗಡೆ ತಿಳಿಸ್ಕೊಡ್ತೇನೆ ಒಂದೊಂದಾಗಿ ಏನು ಅಂತೇಳಿ. ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಕೆಲವು ಜನರಿಗೆ ನಾನು ಹೇಳೋ ಮಾತುಗಳು ತುಚ್ಚಬಹುದು, ಇನ್ನು ಕೆಲವು ಜನರಿಗೆ ಸರಿಯಾಗಿ ಹೇಳಿದ್ರ ಅಂತ ಅನ್ಬಹುದು. ಈಗಲೇ ಹೇಳ್ತಾ ಇರೋದು, ಟೀಕೆ ಮಾಡೋರು ವಿಡಿಯೋ ಕೊನೆತನಕ ನೋಡಬೇಡಿ, ಈಗಲೇ ಮಧ್ಯದಲ್ಲಿ ಬಿಟ್ಟು ಹೋಗಬಹುದು. ನಾನು ಜನರ ಸಲುವಾಗಿ ಮಾತಾಡ್ತಾ ಇರೋದು, ಜನರ ಪರವಾಗಿರೋನು. ಆದಷ್ಟು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ರೆ ಸತ್ಯ ಯಾವತ್ತಿದ್ರು ಕಹಿ ಆಗಿರತ್ತೆ, ಸುಳ್ಳು ಸಿಹಿ ಆಗಿರತ್ತೆ. ಇದು ಅರ್ಥ ಮಾಡ್ಕೊಂಡ್ರೆ ಗೊತ್ತಿರತ್ತೆ ಯಾವುದು ಏನು ಅಂತೇಳಿ. ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ನೋಡಿ ಸ್ನೇಹಿತರೆ, ಈ ಒಂದು 18 ವರ್ಷದಿಂದ ಎಲ್ಲರೂ ಕಪ್ಪಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರ. ಈ ಒಂದು ಕಪ್ ಗೆದ್ದಿತ್ತು ಅಂತೇಳಿ ನಿಮಗೆ ಹೊಟ್ಟೆಗೆ ಯಾರು ಕೂಡ ಅನ್ನ ಹಾಕಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಕಪ್ ಗೆದ್ದಿತ್ತಂದ್ರೆ ರಾಜಕಾರಣದವರಿಗೆ, ಆ ಒಂದು ಆಟಗಾರರಿಗೆ 10 ಕೋಟಿ 20 ಕೋಟಿ 30 40 100 ಕೋಟಿ ಗಟ್ಟಲೆ ಹಣ ಹೋಗತ್ತೆ. ಅವರೊಂದು ಮನಿ ಉದ್ಧಾರ ಆಗತ್ತೆ. ಆದ್ರೆ ನಿಮ್ಮ ಒಂದು ಮನಿ ಯಾರು ಕೂಡ ಉದ್ಧಾರ ಮಾಡಲ್ಲ. ಅವ್ರ ಹಣ ಕೊಡೋದಿಲ್ಲ, ಅವರೊಂದು ನಿಮ್ಗೆ ಊಟ ಹಾಕಲ್ಲ. ಅದ ನಂತರ ನಿಮ್ಮೊಂದು ಮನೆಯಲ್ಲಿ ತಂದೆ ತಾಯಿಗೋಸ್ಕರ ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ, ನನ್ನ ಮಗ ಹಾಗೆ ಹೀಗೆ ಅಂತೇಳಿ. ನೀವು ಇಂಥಗೋಸ್ಕರ ಮನೋರಂಜನೆಗಾಗಿ ಇರಬೇಕು ಆಟ. ಆದ್ರೆ ಈ ಒಂದು ಟೀಕೆ ಮಾಡ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಮನೋರಂಜನೆಗಾಗಿ ಆಟ ಇರಬೇಕು. ಆದ್ರೆ ಆ ಒಂದು ಆಟ ನಿಮ್ಮ ಒಂದು ಜೀವನ ತೆಗಿಬಾರ್ದು. ಈ ಒಂದು IPL ಹೆಸರು ಹೇಳ್ಕೊಂಡು ಕೆಲವು ಜನ ದಂಧೆ ಮಾಡ್ತಿದ್ದಾರೆ. ಅದ ನಂತರ ಕೆಲವು ಜನ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಷನ್ ಮಾಡ್ತಿದ್ದಾರೆ. ಅದ ನಂತರ ಏನು ಕೆಲವು ಜನ ಅಂತ ಮುಗ್ದ ಹೋಯ್ತು. ಈ ಒಂದು IPL ಅಂದ್ರೆ RCB ಇದಕ್ಕೆ ಸಂಬಂಧಪಟ್ಟಂತಾನೆ ಆ ಒಂದು ವಿರಾಟ್ ಕೊಹ್ಲಿ ಅವರೇ ಪ್ರಮೋಷನ್ ಮಾಡ್ತಿದ್ದಾರೆ IPL ಅಂತೇಳಿ. ಆ ಒಂದು IPL ಆಡಿ ಹಣವನ್ನ ಗಳಿಸಿ, IPL ಆಗಿ ಡ್ರೀಮ್ 11 ಹಣ ಗಳಿಸಿ ಅಂತೇಳಿ ಅವರೇ ಒಂದು ಪ್ರಮೋಷನ್ ಮಾಡ್ತಿದ್ದಾರೆ. ಆದ್ರೆ ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಈ ಒಂದು RCB ಗೆದ್ದೈತೆ ಅಂತೇಳಿ ಖುಷಿ ಪಟ್ಟು ನಿನ್ನೆ ರಾತ್ರಿ ಮುಗ್ದ ಹೋಯ್ತು. ಪಾಪ ಹಳ್ಳಿಯಲ್ಲಿ ಆಗ್ಬೋದು, ಸಿಟಿಲಿ ಆಗ್ಬೋದು ಮಕ್ಕೊಂದಿರ್ತಾರೆ, ಅವನ್ನೆಲ್ಲ ಎಬ್ಬಿಸಿ RCB ಗೆದ್ದಿತ್ತೆ ಅಂತೇಳಿ ಖುಷಿ. ಇದೇ ಒಂದು ಖುಷಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಬ್ಬ ಯುವಕ ಹೃದಯಘಾತದಿಂದ ಪ್ರಾಣ ಕಳ್ಕೊಂಡಿದ್ದಾನೆ. ಇದ್ರ ಬಗ್ಗೆ ಯಾರು ಮಾತಾಡಿಲ್ಲ. ಇದು ಮೊದಲನೇ ಪಾಯಿಂಟು. ಅದ ನಂತರ ಇನ್ನೊಂದು ಕೆಲವೊಂದು ಜಿಲ್ಲೆಗಳಲ್ಲಿ ಸುಮಾರು 2-3 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಯಾರು ಮಾತಾಡಿಲ್ಲ. ಬರೀ RCB ಗೆದ್ದೈತೆ ಅಂತೇಳಿ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಒಂದು ಮಾತನ್ನ ತಿಳಿಸ್ಕೊಡ್ತೇನೆ, ಯಾರು ತಂದು ಹಾಕಲ್ಲ. ನೀವೇ ದುಡಿಬೇಕು, ನೀವೇ ತಿನ್ಬೇಕು. ಇಂಥ ಒಂದು ಕೆಲಸದಲ್ಲಿ ನಿಮ್ಮೊಂದು ಟೈಮ್ ವೇಸ್ಟ್ ಮಾಡಿದ್ರೆ ಮುಗಿಯುತ್ತು. ನಿಮ್ಮೊಂದು ಅರ್ಧ ಜೀವನ ಇಲ್ಲೇ ಹಾಳಾಗತ್ತೆ. ನಾನು ಏನು ಹೇಳ್ತಾ ಇದ್ದೀನಿ ಅದನ್ನ ತಿಳ್ಕೊಳ್ಳಿ. ನಿಮ್ಮೊಂದು ಅರ್ಧ ಜೀವನ ಇಲ್ಲೇ ಹಾಳಾಗತ್ತೆ, ಮತ್ತೆ ಆ ಒಂದು ಸಮಯ ವಾಪಸ್ ಬರಲ್ಲ. ಈಗಿನ ದಿನಮಾನದಲ್ಲಿ ಈಗಿನ ಪೀಳಿಗೆ ಯುವಕರು ಏನು ಮಾಡ್ತಿದ್ದಾರೆ ಅಂದ್ರೆ ಬರೀ RCB ಆಗ್ಬೋದು, ಮ್ಯಾಚ್ ಆಗ್ಬೋದು, ಕ್ರಿಕೆಟ್ ಆಗ್ಬೋದು, ಕಬಡ್ಡಿ ಆಗ್ಬೋದು, ಇದೇ ಜಾಸ್ತಿ ನೋಡ್ತಾರೆ. ಹಿಂದೆ ಹೋರಾಡದಂಥ ವ್ಯಕ್ತಿಗಳನ್ನ ಮರೀತಾರೆ. ನಮ್ಮೊಂದು ದೇಶಕ್ಕಾಗಿ ಹೋರಾಡದಂಥ ವ್ಯಕ್ತಿಗಳನ್ನ ಮರೀತಾರೆ. ಈಗ ಬರೇ ರೀಲ್ಸ್ನಲ್ಲಿ ಯಾರು ಸ್ಟಾರ್ ಆದ್ರು ಅವರನ್ನ ಫ್ಯಾನ್ ಮಾಡ್ಕೋತಾರೆ. ಅದ ನಂತರ ರೀಲ್ಸ್ನಲ್ಲಿ ಯಾರು ವೈರಲ್ ಆಗ್ತಾರೆ ಅವರನ್ನ ಫ್ಯಾನ್ ಆಗ್ತಾರೆ. ಅದ ನಂತರ ಈಗೇನು ಕ್ರಿಕೆಟ್ ಬರೀ ಟೈಮ್ ಪಾಸ್ ಏನಿರುತ್ತಲ್ಲ ಅವ್ರಿಗೆ ಫ್ಯಾನ್ ಆಗ್ತಾರೆ. ಅದೇ ಹಿಂದ್ಗಡೆ ಹೋದ್ರೆ ನಮ್ಮ ಒಂದು ದೇಶಕ್ಕಾಗಿ ನಾವು ಎದರಿಂದ ಬದುಕ್ತಾ ಇದ್ದೀವಿ ಅದು ಯಾರು ಕೂಡ ವಿಚಾರ ಮಾಡ್ತಾ ಇಲ್ಲ. ಈಗ ಹೀರೋಗೋಸ್ಕರ ಫ್ಯಾನ್ ಆಗೋದು, ಅವ್ರು ಏನು ತಂದೆ ಕೊಟ್ಟಿಲ್ಲ, ನಮ್ಮ ಒಂದು ಭಾರತಕ್ಕೆ ಏನು ಕೊಡುಗೆನೇ ಇಲ್ಲ ಅವ್ರದ್ದು, ಅಂಥವ್ರಿಗೋಸ್ಕರ ಫ್ಯಾನ್ ಆಗೋದು. ನೋಡಿ ಸ್ನೇಹಿತರೆ, ಈ ರೀತಿ ಆಗಿದ್ರೆ ನಮ್ಮೊಂದು ಭಾರತ ಇಲ್ಲಿಂದ ಉದ್ಧಾರ ಆಗಬೇಕು. ನೀವೇ ಹೇಳಿ ಕಮೆಂಟ್ನ ತಿಳಿಸಿ. ನಾನೇನು ಹೇಳ್ತಾ ಇದ್ದೇನೆ ಅಂದ್ರೆ, ಯಾವುದು ಕೆಲಸ ಮಾಡಿ ಅದರ ಮನೋರಂಜನೆಗಾಗಿ ಸುಮಾರು ಅಷ್ಟೇ ಮಾಡಬೇಕು. ಅದನ್ನ ಬಿಟ್ಟು ಪ್ರಾಣ ಹೋಗೋಷ್ಟು ಮಾಡಿದ್ರೆ ಮುಗಿಯಿತು. ನಿಮ್ಮೊಂದು ಜೀವನ ನಿಮ್ಮ ಕೈಲಿರತ್ತೆ. ಅದನ್ನ ಯಾರು ಕೂಡ ಹಾಳು ಮಾಡ್ಕೋಬೇಡಿ. ನಿಮಗೋಸ್ಕರ ತಂದೆ ತಾಯಿಗಳಿರ್ತಾರೆ, ಏನಾದರೂ ಆಗ್ತಾನೆ ಅಂತ ನನ್ನ ಮಗ ಕಾಯ್ತಾ ಇರ್ತಾನೆ. ಅದನ್ನ ಬಿಟ್ಟು ಈ ರೀತಿಯಾಗಿ IPL ಆಗ್ಬೋದು, ಯಾವುದಾದ್ರು ಬೆಟ್ಟಿಂಗ್ ಆ್ಯಪ್ ಆಗ್ಬೋದು, ಈ ರೀತಿಯಾಗಿ ಖುಷಿ ಪಡೋದು ನಿಮ್ಮ ರೊಕ್ಕ ಹಾಳಾಗತ್ತೆ. ನಿಮ್ಮನ್ನೇ ಹಾಳು ಮಾಡ್ತಾರೆ ಅವರು. ಅರ್ಥ ಮಾಡ್ಕೊಂಡು ನಿಮ್ಮ ಮನೆ ಹಣ ಹಾಳಾಗತ್ತೆ. ಅದ ನಂತರ ನಿಮ್ಮ ಒಂದು ಬೆಟ್ಟಿಂಗ್ ಆಡ್ಯಾರ ಅಂತೇಳಿ ನಿಮ್ಮ ಮನೇನೆ ಹಾಳಾಗತ್ತೆ. ಅವ್ರು ಯಾರಾದ್ರೂ ನಮಗೆ ತಂದು ಕೊಟ್ರ, ನೀನು RCB ಗೆದ್ದಿತ್ತಪ್ಪ, 18 ವರ್ಷದಿಂದ ಎಲ್ಲರೂ ಕಾಯ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ. ನೀವೇ ಎಲ್ಲರಿಗೆ ಕೈಯಿಂದ ಹಣವನ್ನು ಹಾಕಿ ಎಲ್ಲ ಕಡೆ ಖರ್ಚು ಮಾಡಿ ಎಲ್ಲರಿಗೆ ಊಟ ಹಾಕ್ಸಿದ್ರ. ಕೆಲವು ಜನ ದೇವ್ರಿಗೆ ಹಾಕಿದ್ರ, ಕೆಲವು ಜನ ದಿನದವ್ರಿಗೆ ಹಾಕಿದ್ರ, ಎಲ್ಲ ಹಾಕಿದ್ರ. ಸಮಥಿಂಗ್ ಏನೇನೋ. ಆ ಒಂದು RCB ದವರು ಗೆದ್ದೈತೆ ಅಂತೇಳಿ ನಿಮ್ಗೆ ಏನಾದ್ರು ತಂದು ಕೊಟ್ರ, ನೀವೇ ಮತ್ತೆ ದುಡಿಬೇಕು. ಅದನ್ನ ಯಾರು ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ಇಂಥ ಒಂದು ಬೆನ್ನತ್ತಿ ನಿಮ್ಮ ಒಂದು ಆಟ ಆಡಿ ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯ ನಮಗೆ ಮುಖ್ಯ, ನಮ್ಮ ಒಂದು ಕನ್ನಡ ಭಾಷೆ ನಮಗೆ ಮುಖ್ಯ, ಎಲ್ಲ ನಮಗೆ ಮುಖ್ಯ. ಆದರೆ ನಿಮ್ಮ ಜೀವ ಯಾರು ಕೂಡ ಕಳ್ಕೊಬೇಡಿ. ಅರ್ಥ ಮಾಡ್ಕೊಳ್ಳಿ. ನಾನೇನಾದ್ರೂ ತಪ್ಪಾಗಿ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇರತ್ತೆ, ಕಮೆಂಟ್ ಮಾಡ್ಬೋದು. ಕೆಲವು ಜನ ಟೀಕೆ ಮಾಡ್ತಿದ್ದಾನೆ ಅಂತ ಅನ್ಬೋದು, ಇನ್ನು ಕೆಲವು ಜನ ಬೈತಿದ್ದಾನೆ ಅಂತ ಅನ್ಬೋದು. ಒಟ್ಟಾರೆ ನಿಮ್ಮ ಒಂದು ಜನರ ಉದ್ಧಾರಕ್ಕಾಗಿ ಹೇಳಿದ್ದೇನೆ. ಏನಾದ್ರು ಡೌಟ್ ಇತ್ತಂದ್ರೆ ಕಮೆಂಟ್ನ ತಿಳಿಸಿ, ನಾನು ನಿಮಗೆ ರಿಪ್ಲೈ ಕೊಟ್ಟೆ ಕೊಡ್ತೇನೆ ಮತ್ತು ಕೊಟ್ಟೆ ಕೊಡುತ್ತೇನೆ. ಅರ್ಥ ಮಾಡ್ಕೊಳ್ಳಿ. ನೋಡಿ ಸಾಂದ್ರ,
ನಿಮಗೆ ಈ ಒಂದು RCB ಗೆದ್ದೈತಿ ಅಂತೇಳಿ ನಿಮ್ಮ ಒಂದು ಮನೆಯಲ್ಲಿ ಹಣ ತಂದು ಕೊಟ್ರ, ಅಥವಾ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಅಥವಾ ನಿಮ್ಮ ಒಂದು ಮನೆಯಲ್ಲಿ ಊಟ ಸಿಕ್ತಾ? ಏನೂ ಸಿಕ್ಕಿಲ್ಲ, ನೀವೇ ಸುಮ್ಮನೆ ಹಾಳು ಮಾಡ್ಕೊತಿದ್ದಾರ. ಒಂದು ದಿನ ದಾರು ಕುಡಿಯೋದು ಇದು